शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सत्यज्ञानसुखस्वरूपममलं क्षीराब्धिमध्ये स्थितं योगारूढमतिप्रसन्नवदनं भूषा सहस्रोज्ज्वलं त्र्यक्षं चक्रपिनाकसाभयवरान् बिभ्राणमर्कच्छविं छत्रीभूतफणीन्द्रमिन्दुधवलं लक्ष्मीनृसिंहं भजे. ಬಾಳೆಕುದ್ರು ಶ್ರೀಮಠ ಅತ್ಯಂತ ಪುರಾತನವಾದಂತಹ ಇತಿಹಾಸವನ್ನು ಹೊಂದಿದೆ. ಉತ್ತರ ಭಾರತದಿಂದ ಬಂದಂತಹ ಕೈವಲ್ಯಾಶ್ರಮ ಸ್ವಾಮಿಗಳು ಇಲ್ಲಿ ಮಠವನ್ನು ಪ್ರಾರಂಭ ಮಾಡಿದರು ಅಂತ ಹೇಳಿ ಉಲ್ಲೇಖವಿದೆ. ಶಂಕರಾಚಾರ್ಯರಿಗಿಂತ ಪೂರ್ವದಲ್ಲಿದ್ದಂತಹ ಮಠ ಅಂತಕ್ಕಂತಹ ಉಲ್ಲೇಖ ಸಹ ಸಿಗುತ್ತೆ. ಹಾಗೆ ಭಾಗವತ ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದಂತಹ ಮಠ ಶಂಕರಾಚಾರ್ಯರ ನಂತರ ಅದ್ವೈತವನ್ನು ಸೇರಿಸಿಕೊಂಡು ದ್ವೈತಾದ್ವೈತಗಳ ಭೇದವಿಲ್ಲದೆ ಮುನ್ನಡೆದುಕೊಂಡು ಬಂದಂತಹ ಪರಂಪರೆ. ಕೈವಲ್ಯ ಶ್ರೀಗಳು ಪೂರ್ವದಲ್ಲಿ ಇಲ್ಲಿಯ ಸಮೀಪದಲ್ಲಿ ಮಾಯಾಗುಂಡಿ ಅನ್ನುವಂತಹ ಸ್ಥಳದಲ್ಲಿ ಈಶ್ವರನ ಸನ್ನಿಧಾನದಲ್ಲಿ ಕೆರೆಯನ್ನು ತೋಡಿದಾಗ ನೀರು ಬಾರದೇ ಇದ್ದಂತಹ ಸಂದರ್ಭದಲ್ಲಿ ಭಕ್ತಾದಿಗಳ ಪ್ರಾರ್ಥನೆಗೆ ಹೋಗೊಟ್ಟು ಅಲ್ಲಿ ಅನುಷ್ಠಾನವನ್ನು ಮಾಡಿ ತಮ್ಮ ದೇಹ ತ್ಯಾಗವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ನೋಡ್ತಾ ಇರೋ ಹಾಗೆ ಅವರು ಶರೀರವನ್ನು ಬಿಡಬೇಕಾದ್ರೆ ಮುಂಚೆ ಅಲ್ಲಿ ಆ ಕೆರೆಯಲ್ಲಿ ನೀರು ಸಿಕ್ಕಿರಲಿಲ್ಲ ಅವರಿಗೆ. ಅದನ್ನು ಇವರು ಅಲ್ಲಿ ಅನುಷ್ಠಾನವನ್ನು ಮಾಡಿದ ನಂತರ ಭಕ್ತಾದಿಗಳಿಗೆಲ್ಲ ಹೋಗ್ಲಿಕ್ಕೆ ಹೇಳಿದರು, ಆಚೆ ಹೋಗ್ಲಿಕ್ಕೆ ಹೇಳಿ ಅನುಷ್ಠಾನವನ್ನು ಮಾಡ್ತಾ ಕುಳಿತುಕೊಂಡ್ರು. ಆಗ ಅಲ್ಲಿ ಕೆರೆಯಲ್ಲಿ ಭಕ್ತಾದಿಗಳೆಲ್ಲ ವಾಪಸ್ ಬರುವಾಗ ಕೆರೆಯಲ್ಲಿ ನೀರು ತುಂಬಿತ್ತಂತೆ ಮತ್ತು ಅವರ ದಂಡ ಕಮಂಡಲಗಳು ತೇಲ್ತಾ ಇತ್ತಂತೆ. ಈ ರೀತಿಯ ಇತಿಹಾಸ ಅಲ್ಲಿದೆ. ಇವತ್ತಿಗೂ ಆ ಕೆರೆಯಲ್ಲಿ ಅವರ ಸಮಾಧಿ ಇದೆ ಅಂತ ಹೇಳ್ತಾರೆ. ಅದನ್ನು ಅತ್ಯಂತ ಜೀರ್ಣಾವಸ್ಥೆಯಲ್ಲಿದೆ. ಅಂತಹ ಒಂದು ಮೂಲ ಮಠ ಮಾಯಾಗುಂಡಿ ಅಂತ ಇಲ್ಲಿ ಸಮೀಪದಲ್ಲೇ ಇದೆ. ನಂತರ ಇಲ್ಲಿಗೆ ಬಂದರು ಅಂತ ಹೇಳ್ತಾರೆ. ಇಲ್ಲಿ ಸಹ ಕೆಲವು ಸಂದರ್ಭದಲ್ಲಿ ಸಮುದ್ರದ ಪ್ರಭಾವಕ್ಕೆ ಒಳಗಾಗಿ ಮುಳುಗಿ ಹೋದಂತಹ ಸಂದರ್ಭದಲ್ಲಿ ಪುನಃ ಉಳ್ಳೂರು ಅನ್ನುವಂತಹ ದೇವಸ್ಥಾನದ ಹತ್ತಿರ ಹುತ್ತೂರು ಮಠ ಅನ್ನುವಂತಹ ಒಂದು ಮಠ ಇವತ್ತಿಗೂ ಇದೆ. ಅಲ್ಲಿ ಲಕ್ಷ್ಮೀ ನರಸಿಂಹನೇ ಆರಾಧ್ಯ ದೇವತೆ. ಅಲ್ಲಿ ಸ್ವಲ್ಪ ಸಮಯ ನೆಲೆಸಿದ್ರು ಅಂಥೇಳಿ ಪುನಃ ಇಲ್ಲಿಯ ಗ್ರಾಮಸ್ಥರೆಲ್ಲ ಹೋಗಿ ಅವರನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಪುನಃ ವಾಪಸ್ ಬಂದು ಇಲ್ಲಿ ಮಠವನ್ನು ನೆಲೆಸಿದರು ಅಂಥೇಳಿ. ಈಗ ನಾವೇನು ಕಾಣ್ತಾ ಇದ್ದೇವೆ, ಈಗಿನ ಮಠ 400-500 ವರ್ಷಗಳ ಹಿಂದೆ ನಿರ್ಮಾಣವಾಗಿರ್ತಕ್ಕಂಥದ್ದು. ಇಲ್ಲಿ ಹಲವಾರು ತಲೆಮಾರುಗಳು ಕಳೆದಿರ್ತಕ್ಕಂಥದ್ದು. ಹಾಗೆ ವೃಂದಾವನಗಳು ಸಹ 18-20 ವೃಂದಾವನಗಳಿದೆ. ಜೊತೆಗೆ ನರಸಿಂಹಾಶ್ರಮ, ಆನಂದಾಶ್ರಮ ಮತ್ತು ಶಂಕರಾಶ್ರಮ ಅನ್ನುವಂತಹ ಹೆಸರುಗಳು ಪದೇ ಪದೇ ಬಂದಂತಹ ಉಲ್ಲೇಖ ಸಿಗುತ್ತೆ. ಹಾಗೆ ಈ ಒಂದು ಸಂದರ್ಭದಲ್ಲಿ ಶಂಕರ ತತ್ವ ಪ್ರಚಾರಕ್ಕೋಸ್ಕರವಾಗಿ ಸುಮಾರು 75 ವರ್ಷಗಳ ಹಿಂದೆ ಶಂಕರ ಸಮಿತಿ ಅನ್ನುವಂತಹ ಒಂದು ಕಾರ್ಯಕಾರಿ ಸಮಿತಿಯನ್ನು ಮಾಡಿಕೊಂಡು ಶಂಕರಾಚಾರ್ಯರ ಜಯಂತಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ಕೊಂಡು ಬರ್ತಾಯಿದ್ರು. ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಅಂದರೆ ಎಲ್ಲ ಹೆಚ್ಚಿನ ಸಂಸ್ಕೃತ ವಿದ್ಯಾರ್ಥಿಗಳು ಇವತ್ತು ಹಳೆಯ ವಿದ್ಯಾರ್ಥಿಗಳೆಲ್ಲ ಹೇಳ್ತಾರೆ, ನಾವಿಲ್ಲಿ ಪರೀಕ್ಷೆ ಕೊಡಲಿಕ್ಕೆ ಬಂದಿದ್ವಿ ಅಂಥೇಳಿ. ಅಂದರೆ ಅಷ್ಟು ವಿದ್ವಾಂಸರಿದ್ದರು. ಇಲ್ಲಿ ಪರೀಕ್ಷೆಗಳು ಎಲ್ಲ ವಿಭಾಗದಲ್ಲೂ ನಡೀತಾ ಇತ್ತು. ಜಗದ್ಗುರುಗಳು ಸಹ, ಶೃಂಗೇರಿ ಜಗದ್ಗುರುಗಳು ಸಹ ಒಮ್ಮೊಮ್ಮೆ ಶಂಕರ ಜಯಂತಿ ಕಾರ್ಯಕ್ರಮಕ್ಕೆ ಬಂದಿದ್ದರು ಅನ್ನುವಂಥ ಉಲ್ಲೇಖ ಇದೆ. ಜೊತೆಗೆ ದ್ವಾರಕಾಪೀಠದ ಯತಿಗಳು ಸಹ ಇಲ್ಲಿ ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ರು ಅನ್ನುವಂಥ ಉಲ್ಲೇಖಗಳು ಸಿಗುತ್ತೆ. ಹಾಗೆ ಕಾಲಾಂತರದಲ್ಲಿ ಕೆಲವು ಸಮಯದಿಂದ ಯತಿಗಳಲ್ಲಿ ಅಂದರೆ ಪೀಠ ಖಾಲಿ ಇತ್ತು ಸ್ವಲ್ಪ ಸಮಯದ ಸಂದರ್ಭದಲ್ಲಿ. ನಂತರ ಜಗದ್ಗುರುಗಳವರು ನಮ್ಮನ್ನು ಅನುಗ್ರಹಿಸಿ ಇಲ್ಲಿ ಕಳಿಸಿದರು. ನಾವು ಬಂದು ಈಗಾಗಲೇ 4 ವರ್ಷಗಳು ಕಳೀತಾ ಇದೆ. ಈ ಸಂದರ್ಭದಲ್ಲಿ ಸಹ ವಿಶೇಷವಾಗಿ ನರಸಿಂಹನ ಅನುಗ್ರಹ ಹಾಗೂ ಜಗದ್ಗುರುಗಳ ಅನುಗ್ರಹದಿಂದ ಮಠದ ಅಭಿವೃದ್ಧಿ ದಿನೇ ದಿನೇ ಆಗ್ತಾಯಿದೆ. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಪೀಠಾರೋಹಣದ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಬೇಕು ಅನ್ನುವಂತಹ ಸಂಕಲ್ಪವಾಯಿತು. ಅದರಂತೆ ಪ್ರತಿ ವರ್ಷ ಚತುಸ್ಸಂಹಿತಾ ಯಾಗವನ್ನು ಮಾಡಬೇಕು ಅಂತ ಇಚ್ಛೆ ಆಯಿತು. ಪ್ರಾರಂಭದ ವರ್ಷದಲ್ಲಿ ಋಗ್ವೇದವನ್ನು ಮಾಡಿದ್ವಿ. 2ನೇ ವರ್ಷದಲ್ಲಿ ಯಜುರ್ವೇದವನ್ನು ಸೇರಿಸ್ಕೊಂಡ್ವಿ. 3ನೇ ವರ್ಷದಲ್ಲಿ ಸಾಮವೇದ ಜೊತೆಗೆ 1 ಕೋಟಿ ಗಾಯತ್ರಿ ಜಪವನ್ನು ಮಾಡುವಂತಹ ಸಂಕಲ್ಪವಾಯಿತು. ಭಕ್ತಾದಿಗಳ ಅನುಗ್ರಹದಿಂದ ಸಹಕಾರದಿಂದ 5 ಕೋಟಿಗೂ ಹೆಚ್ಚು ಜಪವನ್ನು ಮಾಡಿದರು. ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ವರ್ಷ ಚತುಸ್ಸಂಹಿತಾ ಯಾಗವನ್ನು ಪ್ರಾರಂಭ ಮಾಡಿದ್ದೇವೆ. ಅಂದರೆ ಅಥರ್ವವೇದವನ್ನು ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಯಾಗಗಳ ಮಹಿಮೆ ನಮಗೆಲ್ಲ ಗೊತ್ತಿರೋ ಹಾಗೆ ಋಷಿಮುನಿಗಳು ಇದರ ತತ್ವಜ್ಞಾನವನ್ನು ಅರಿತು ಆಚರಿಸಬೇಕು ಅನ್ನುವಂಥ ನಿಬಂಧನೆಯನ್ನು ಮಾಡಿದರು. ಪಂಚಯಜ್ಞ ವಿಧಿಗಳನ್ನು ಗೃಹಸ್ಥನಿಗೆ ಹೇಳಿದರು. ಹೀಗೆ ಬ್ರಹ್ಮಚಾರಿಗೆ
ಅಗ್ನಿಕಾರ್ಯ ವಿಧಿಗಳನ್ನು ಸಹ ಹೇಳಿದ್ದಾರೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಂಸ್ಕಾರಗಳಲ್ಲಿ ಸಹ ಯಜ್ಞ ಅಥವಾ ಯಾಗ ಇಲ್ಲದೆ ಸಂಸ್ಕಾರಗಳು ಪೂರ್ಣವಾಗುವುದಿಲ್ಲ. ಯಾವುದೆಲ್ಲ ಕ್ರಮಗಳಿದೆ ಅದಕ್ಕೆ ಪೂರಕವಾಗಿ ಪ್ರತಿಯೊಂದು ಸಂಸ್ಕಾರಗಳಿಗೆ ಹಾಗೆ ಆಯಾಯ ದೇವತೆಗಳಿಗೆ ಆವಾಹನೆಯನ್ನು ಮಾಡಿ ಸಂಸ್ಕಾರವನ್ನು ಮಾಡುವಂತಹ ಕ್ರಮ ಇದೆ. ಆದ್ದರಿಂದ ನಮ್ಮ ಸನಾತನ ಸಂಸ್ಕೃತಿಗೆ ಮತ್ತು ಯಜ್ಞಕ್ಕೆ ಅನ್ಯೋನ್ಯವಾದಂತಹ ಸಂಬಂಧ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಹಾಗೆ ಮನುಷ್ಯನನ್ನು ಸೃಷ್ಟಿ ಮಾಡಿದ ಜೊತೆಗೆ ಅಗ್ನಿಯನ್ನು ಅಂದರೆ ಯಜ್ಞವನ್ನು ಸಹ ಸೃಷ್ಟಿ ಮಾಡಿ ಇವನ ಆರಾಧನೆಯನ್ನು ಮಾಡು, ನೀನು ಮನೋಭೀಷ್ಟವನ್ನೆಲ್ಲ ಪಡ್ಕೊಳ್ತೀಯ ಅಂಥೇಳಿ ಆಶೀರ್ವದಿಸ್ತಾನೆ. ಅದರಂತೆ ನಾವು ಅಗ್ನಿಗೂ ಮತ್ತು ನಮಗೂ ಅನ್ಯೋನ್ಯವಾದಂತಹ ಸಂಬಂಧವನ್ನು ಉಳಿಸ್ಕೊಂಡು ಬಂದಿದ್ದೇವೆ. ಹೀಗೆ ತುಳಸಿದಾಸರ ಜೀವನದಲ್ಲಿ ಸಹ ಒಂದು ಘಟನೆ ನೆನಪಾಗುತ್ತೆ. ಅವರಿಗೆ ಅವರ ಗುರುಗಳಾದವರು ಒಮ್ಮೆ ಇವನ್ನು ಬುದ್ಧಿಮತ್ತೆಯನ್ನು ಪರೀಕ್ಷಿಸಬೇಕು ಅಂಥೇಳಿ ಸ್ವಲ್ಪ ತುಪ್ಪವನ್ನು ಕೊಟ್ಟು ಸಾವಿರಾರು ಜನರು ಇದ್ದಂತಹ ಸಭೆಯಲ್ಲಿ ಎಲ್ಲರಿಗೂ ಹಂಚು ಅಂಥೇಳಿ ಹೇಳ್ತಾರೆ. ಆಗ ಅವರು ಚಿಂತನೆ ಮಾಡ್ತಾರೆ, ನಾನು ಇದನ್ನು ಕೊಡಲಿಕ್ಕೆ ಹೋದರೆ ಸ್ವಲ್ಪ ಸ್ವಲ್ಪ ಕೊಟ್ಟರು ಯಾರಿಗೂ ಬರೋದಿಲ್ಲ, ಕೆಲವಾರು ಜನರಿಗೆ ಮಾತ್ರ ಕೊಡ್ಬೋದು ಅಂಥೇಳಿ ಯೋಚನೆ ಆಗುತ್ತೆ. ಕೊನೆಗೆ ಒಂದು ಉಪಾಯ ಮಾಡ್ತಾರೆ. ಹೋಗಿ ಒಂದು ಯಜ್ಞಕುಂಡವನ್ನು ತಂದು ಸಮಿತಿಗಳನ್ನು ಉಪಯೋಗಿಸಿ ಹೋಮವನ್ನು ಮಾಡ್ತಾರೆ. ಆ ಒಂದು ತುಪ್ಪದಿಂದ ಉಂಟಾದಂತಹ ವಾತಾವರಣದಿಂದ ಎಲ್ಲರಿಗೂ ಆ ಪರಿಮಳ ಇಡೀ ವಾತಾವರಣದಲ್ಲಿ ಹಬ್ಬುತ್ತೆ. ಎಲ್ಲರಿಗೂ ಹಂಚಿದಂತಹ ಒಂದು ತೃಪ್ತಿಯನ್ನು ಹೊಂದ್ತಾರೆ. ಆಗ ಅವರ ಗುರುಗಳು ಖುಷಿಯಾಗಿ ಅವರನ್ನು ಆಶೀರ್ವದಿಸ್ತಾರೆ. ಹೀಗೆ ಆ ಯಜ್ಞೀಯ ಪ್ರಕ್ರಿಯೆ ಅಂತಕ್ಕಂಥದ್ದು ತುಂಬ ಅನ್ಯೋನ್ಯವಾದಂತಹ ಸಂಬಂಧ ನಮ್ಮ ಸನಾತನ ಸಂಸ್ಕೃತಿಯಲ್ಲಿದೆ. ನಾವು ಯಾವುದೇ ಒಂದು ಈಗ ಗಾಯತ್ರಿ ಯಾಗ ಮಾಡಿದ ಹಾಗೆ ಪ್ರತಿ ವರ್ಷ ಏನೋ ಒಂದು ಕಾರ್ಯಕ್ರಮ ಮಾಡ್ಬೋದಿತ್ತು. ಆದರೆ ನಮಗೆ ಪ್ರಧಾನವಾಗಿ ಸಂಹಿತಾ ಹೋಮದ ಮೇಲೆ ಆಸಕ್ತಿ ಯಾಕೆ ಅಂತಂದರೆ, ಈ ವೇದ ಮಂತ್ರಗಳಲ್ಲಿ ಇರ್ತಕ್ಕಂತಹ ಶಬ್ದ ತರಂಗಗಳು ಅಥವಾ ಏನು ವೈಬ್ರೇಷನ್ ಅಂತ ಹೇಳ್ತಾರೆ, ಅದರ ಶಕ್ತಿ ಸಮಾಜಕ್ಕೆ ದೊರೆಯಬೇಕು. ಅಂದರೆ ನಾವು ಸಮಾಜದಿಂದ ಏನೆಲ್ಲ ಪಡೀತೇವೆ ಅದರ ಒಂದು ಕಾಲಭಾಗವನ್ನಾದರೂ ನಾವು ಸಮಾಜಕ್ಕೆ ಕೊಡಬೇಕು ಅನ್ನುವಂತಹ ಕಲ್ಪನೆಯಿಂದ ಈ ಚತುಸ್ಸಂಹಿತಾ ಯಾಗಗಳನ್ನು ಆಯ್ಕೆ ಮಾಡಿಕೊಂಡ್ವಿ. ಅಂದರೆ ಎಲ್ಲ ದೇವತೆಗಳಿಗೂ ಅಲ್ಲಿ ಮಂತ್ರೋಚ್ಚಾರಣೆ ಮಾಡಿ ಆವಾಹನೆ ಮಾಡಿ ಆಹುತಿಯನ್ನು ಕೊಡ್ತಕ್ಕಂಥದ್ದು ಅಗ್ನಿಯ ಮುಖಾಂತರವಾಗಿ. ಇಲ್ಲಿ ಬರೀ ಗಾಯತ್ರಿ ಮಂತ್ರದ ಅನ್ಯೋನ್ಯವಾದಂತಹ ಶಕ್ತಿ ಇವತ್ತು ಜಗತ್ತು ಕಟ್ಟಿಕೊಂಡಿದೆ. ಅದರಲ್ಲಿರ್ತಕ್ಕಂತಹ ವೈಬ್ರೇಷನ್ನು ನಮ್ಮ ಶರೀರದಲ್ಲಿರ್ತಕ್ಕಂತಹ ಶಬ್ದಕ್ಕೆ ಶಕ್ತಿ ಕೇಂದ್ರಗಳನ್ನು ಜಾಗೃತಗೊಳಿಸುತ್ತೆ ಅಂತ ವಿಜ್ಞಾನಿಗಳು ಇವತ್ತು ಕಂಡುಕೊಂಡಿದ್ದಾರೆ. ಅಷ್ಟು ಸಣ್ಣ ಮಂತ್ರಕ್ಕೆ ಅಷ್ಟು ಶಕ್ತಿ ಇರಬೇಕಾದರೆ ಸಂಪೂರ್ಣ ವೇದ ವಾಂಗ್ಮಯಕ್ಕೆ ಇನ್ನೆಷ್ಟು ಶಕ್ತಿ ಇರಬೇಡ. ಆದ್ದರಿಂದ ಸಂಪೂರ್ಣ ಹೇಗೂ ಪಾಠಶಾಲೆ ನಡೀತಾ ಇದೆ, ವೇದಘೋಷ ನಡೀತಾ ಇದೆ, ನಿರಂತರ ನಡೀತಾ ಇರುತ್ತೆ. ಸಾಮವೇದ ಪಾರಾಯಣ ಸಹ ಪ್ರತಿನಿತ್ಯ ಅಂದರೆ ತಿಂಗಳಿಗೆ ಒಂದು ಪಾರಾಯಣದಂತೆ ಮಾಡ್ತಾ ಇದ್ದಾರೆ. ಇದೆಲ್ಲ ಒಂದು ಚಿಂತನೆಯನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ಆ ಶಬ್ದ ತರಂಗಗಳು ಹಾಗೂ ಏನು ಶಕ್ತಿ ಕೇಂದ್ರಗಳು ಊರ್ಜಿತವಾಗಬೇಕು ಅನ್ನುವಂತಹ ಕಲ್ಪನೆಯಿಂದ ಚತುಸ್ಸಂಹಿತ ವರ್ಷಕ್ಕೊಮ್ಮೆ ಆದರೂ ಆ ಒಂದು ಮಂತ್ರಗಳ ಪಠನ ಜೊತೆಗೆ ಆಹುತಿಗಳನ್ನು ಕೊಡೋದ್ರಿಂದ ವಾತಾವರಣದ ಪರಿಶೋಧನೆ ಆಗಲಿ ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೇವೆ. ಇದರಲ್ಲಿ ಭಕ್ತಾದಿಗಳೆಲ್ಲ ಭಾಗವಹಿಸಿ ತಮ್ಮ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದ್ದಾರೆ. ಅತ್ಯಂತ ಉನ್ನತವಾದಂತಹ ಪ್ರತಿಕ್ರಿಯೆ ಈ ವರ್ಷ ದೊರೆತಿದೆ ನಮಗೆ ಹಲವಾರು ಭಾಗಗಳಿಂದ. ವಿಶೇಷವಾಗಿ ಅಮಾವಾಸ್ಯೆ ಬಯಲಿನ ಗೋ ಸಂರಕ್ಷಣಾ ದಳ ಅನ್ನುವಂತಹ ಯುವಕರು ಒಂದು 50 ಜನ ಬಂದು ನಮ್ಮ ಸಂಪೂರ್ಣ ಯಾಗಶಾಲೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಎಲ್ಲ ಭಾಗದಿಂದ ಶಿಷ್ಯರು ತಾವಾಗಿ ಬಂದು ಪ್ರತಿನಿತ್ಯ ಬೇರೆ ಬೇರೆ ಹೋಮಗಳನ್ನು, ಮೊದಲಿಗೆ ದಿವಸ ಗಣಹೋಮ, ಎರಡನೇ ದಿವಸ ಲಲಿತಾ ಸಹಸ್ರನಾಮ ಹೋಮ, ವಿಷ್ಣು ಸಹಸ್ರನಾಮ ಹೋಮ, ಹೀಗೆ ಪ್ರತಿಯೊಂದು ದಿವಸವೂ ಧನ್ವಂತರಿ ಹೋಮಗಳನ್ನು, ಇವತ್ತು ಲಕ್ಷ್ಮೀ ನರಸಿಂಹ ಹೋಮವನ್ನು ಸಹ ನೆರವೇರಿಸ್ತಾ ಇದ್ದಾರೆ. ಎಲ್ಲರೂ ಶಿಷ್ಯವರ್ಗದವರು ಅವರಾಗಿ ಬಂದು ಸ್ವತಃ ಆಸಕ್ತಿಯಿಂದ ಈ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಆದ್ದರಿಂದ ಭಗವಂತ ಅವರೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕರುಣಿಸಲಿ.